ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹೋಮ್ ಮೇಡ್ ಡಿಲೈಟ್ಸ್. ನಾನು ನಿಮ್ಮ ಪ್ರೀತಿಯ ಅನುಷಾ. ನಾನು ಈ ವಿಡಿಯೋಲಿ ದೊಡ್ಡಿ ಪತ್ರೆಯ ಪುಳಿಯೋಗರೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ದೊಡ್ಡಿ ಪತ್ರೆಯ ಎಲೆಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಿಂದ ನಾವು ತುಂಬಾ ಅಡುಗೆ ಮಾಡ್ಬೋದು. ಇದರಲ್ಲಿ ನಮಗೆ ವಿಟಮಿನ್ ಸಿ ಮತ್ತು ಎ ಸಿಗುತ್ತೆ. ಹಾಗೆ ಇದರಿಂದ ನಮಗೆ ಗಂಟ್ಲು ಕೆರೆತ, ಕೆಮ್ಮು, ನೆಗಡಿ, ಜ್ವರ ಹಾಗೆ ಜೀರ್ಣಶಕ್ತಿನ ಸುಧಾರಿಸುತ್ತೆ. ದೊಡ್ಡಿ ಪತ್ರೆಯಿಂದ ಹಾಗೆ ನಾವು ಮೊಸರು ಸಾಂಬಾರು ಕೂಡ ಮಾಡ್ಬೋದು, ಹಾಗೆ ಬಜ್ಜಿ ಕೂಡ ಮಾಡ್ಬೋದು. ನಾನಿವಾಗ ಪುಳಿಯೋಗರೆ ಮಾಡ್ತಿದ್ದೀನಿ. ದೊಡ್ಡಿ ಪತ್ರೆಯ ಪುಳಿಯೋಗರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ದೊಡ್ಡಿ ಪತ್ರೆ ಎಲೆಗಳನ್ನ ನಾವು ಚೆನ್ನಾಗಿ ತೊಳಿಬೇಕು. ಇದನ್ನೆಲ್ಲ ತೊಳೆದಾದ್ಮೇಲೆ ಇದನ್ನು ಸಪ್ರೇಟಾಗಿ ಒಂದು ಜಾಲರಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ಬೌಲಿಗೆ 1 ಹಿಡಿಯಷ್ಟು ಹುಣಸೆಹಣ್ಣನ್ನು ನೆನೆಸ್ಕೊಳ್ತಿದ್ದೀನಿ. ಈಗ ನಾವು ಪುಳಿಯೋಗರೆ ಪೌಡ್ರು ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋದು ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಣಸು, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಹಾಗೆ ಧನಿಯಾ. ಒಂದೊಂದಾಗೆ ಇವಾಗ ಎಲ್ಲ ಫ್ರೈ ಮಾಡೋಣ. ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 10, ಗುಂಟೂರು ಮೆಣಸಿನ್ಕಾಯಿ ಒಂದಷ್ಟು ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ. ಮೊದಲು ಒಂದೊಂದಾಗೆ ಹೀಗೆ ಧನಿಯಾನ ಹಾಕೊಳ್ತಿದ್ದೀನಿ. ಧನಿಯಾನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಕಡಲೆಬೇಳೆ, ಉದ್ದಿನಬೇಳೆ, ಉದ್ದಿನಬೇಳೆ ಕೂಡ ಒಂದೂವರೆ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಎರಡು ಕೂಡ ಒಂದೂವರೆ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಒಂದೊಂದಾಗಿ ಹೀಗೆ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದ್ರೆ ಸೀದೋಗುತ್ತೆ. ಸೊ ನಾನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ತಿದ್ದೀನಿ. ಇವಾಗ ಎಲ್ಲ ಫ್ರೈ ಆದಮೇಲೆ ದೊಡ್ಡಿ ಪಾತ್ರೆನ ಡ್ರೈ ಆಗಿರುತ್ತೆ, ನೀರು ಇರಿಸಿರ್ತೀವಲ್ಲ ಡ್ರೈ ಆಗಿರುತ್ತೆ, ಅದನ್ನು ದೊಡ್ಡಿ ಪಾತ್ರೆನೂ ಕೂಡ ಹಾಕ್ಕೊಂಡು ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು. ಅದು ಚೆನ್ನಾಗಿ ನೀರು ಬಿಟ್ಟು ಮತ್ತೆ ಅದು ಡ್ರೈ ಆಗಬೇಕು. ನೀವೇ ನೋಡಿ, ನಾವು ಹೀಗೆ ತೊಳೆದು ಹಾಕೊಂಡಾಗ ಹೀಗಿರುತ್ತೆ. ಆಮೇಲೆ ಫ್ರೈ ಆಗ್ತಾ ಆಗ್ತಾ ಒಂದು ಸ್ವಲ್ಪ ನೀರು ಬಿಡುತ್ತೆ, ಮತ್ತು ಆಮೇಲೆ ಇದು ಫುಲ್ ಡ್ರೈ ಆಗುತ್ತೆ. ಇಷ್ಟಿರೋದು ಸ್ವಲ್ಪನೇ ಆಗೋಗಿರುತ್ತೆ. ನೋಡಿ, ಇವಾಗ ಸ್ವಲ್ಪ ಫ್ರೈ ಆಗಿ ನೀರು ಬಿಟ್ಟಿದೆ. ಇದು ನೀರು ಬಿಟ್ಟಿದೆಯಲ್ಲ, ಅದು ಇವಾಗ ಡ್ರೈ ಆಗುತ್ತೆ. ಹೀಗೆ ಸ್ವಲ್ಪ ಆಗಿ ಡ್ರೈ ಆಗೋಗುತ್ತೆ. ಇದನ್ನು ಇವಾಗ ತಣ್ಣಗಾಗೋಕೆ ಬಿಡೋಣ. ಇವಾಗ ಪೌಡ್ರಿಗೆ ಅಂತ ಎತ್ತಿಟ್ಕೊಂಡಿದ್ದೀನೆಲ್ಲ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಇವಾಗ ಇದನ್ನು ಪೌಡ್ರು ಮಾಡ್ಕೊಳ್ಳೋಣ. ನೋಡಿ, ಪೌಡ್ರ್ ಆಗಿದೆ. ಹಾಗೆ ಇವಾಗ ಫ್ರೈ ಮಾಡಿ ಇಟ್ಕೊಂಡಿದ್ದ ದೊಡ್ಡಿ ಪತ್ರೆ ಎಲೆಗಳನ್ನ ಪೇಸ್ಟ್ ಮಾಡ್ಕೊಳ್ಳೋಣ.
ಪೇಸ್ಟ್ ಆಗಿದೆ. ಇವಾಗ ಒಗ್ಗರಣೆಗೆ ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಬೆಲ್ಲ, ಒಣಮೆಣಸಿನ್ಕಾಯಿ ಹಾಗೆ ಕಡಲೆಬೀಜ. ಮೊದಲಿಗೆ ಬಾಣಲೆಯಲ್ಲಿ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಳೋಣ. ಈಗ ಕಡಲೆ ಬೀಜನೆಲ್ಲ ಫ್ರೈ ಮಾಡ್ಕೊಂಡಾಗಿದೆ. ಇವಾಗ ಇದನ್ನ ಸೈಡಿಗೆ ಎತ್ತಿಟ್ಕೊಳ್ತಿದ್ದೀನಿ. ಇವಾಗ ನಾನು ಒಗ್ಗರಣೆಗೆ ಸಾಸಿವೆ ಹಾಕೊಳ್ತಿದ್ದೀನಿ. ಸಾಸಿವೆ ಹಾಕಿದ್ಮೇಲೆ 1 ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ಬೇಕು. ಆಮೇಲೆ ಕರಿಬೇವು, ಒಣಮೆಣಸಿನ್ಕಾಯಿ, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಇವಾಗ ನಾನು ಇದಕ್ಕೆ ನೆನೆಸಿಟ್ಕೊಂಡಿದ್ದ ಹುಣಸೆ ರಸನ ಹಾಕ್ತಿದ್ದೀನಿ. ಹುಣಸೆ ರಸ ಹಾಕಿದ್ಮೇಲೆ ನಾನು ಇವಾಗ ದೊಡ್ಡ ಪತ್ರೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೊಳ್ತಿದ್ದೀನಿ. ದೊಡ್ಡ ಪತ್ರೆ ಪೇಸ್ಟ್ ಹಾಕೊಂಡಾದ್ಮೇಲೆ ಈಗ ಸ್ವಲ್ಪ ಹೊತ್ತು ಅದು ಕುದಿಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಇವಾಗ ನಾವು ಮೊದಲು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಪುಳಿಯೋಗರೆ ಪೌಡರ್, ಅದನ್ನು ಹಾಕೊಳ್ತಿದ್ದೀನಿ.
ಪೌಡ್ರನ್ನ ಹಾಕಿ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪ ಹೊತ್ತು ಇದು ಹೀಗೆ ಕುದೀತಿರ್ಬೇಕು. ಅಲ್ಲಿವರೆಗೂ ನಾವು ಸ್ವಲ್ಪ ಪ್ಲೇಟನ್ನು ಮುಚ್ಚೋಣ. ಸ್ವಲ್ಪ ಹೊತ್ತು, ಒಂದು 15 ನಿಮಿಷ ಪ್ಲೇಟನ್ನು ಮುಚ್ತಿದ್ದೀನಿ. ಗೊಜ್ಜೆಲ್ಲ ರೆಡಿಯಾಗಿದೆ. ಗೊಜ್ಜೆಲ್ಲ ರೆಡಿ ಆದಮೇಲೆ ಲಾಸ್ಟಿಗೆ ಕಡಲೆ ಬೀಜನೆಲ್ಲ ಹಾಕೊಳ್ತಿದ್ದೀನಿ. ದೊಡ್ಡಿ ಪತ್ರೆಯ ಗೊಜ್ಜು ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ದೊಡ್ಡಿ ಪತ್ರೆಯ ಪುಳಿಯೋಗರೆ ಸವಿಯಲು ಸಿದ್ಧ. ದೊಡ್ಡಿ ಪತ್ರೆಯ ಬೇರೆ ಬೇರೆ ರೆಸಿಪಿಗಳನ್ನು ನಾನು ಮುಂದಿನ ವಿಡಿಯೋಲಿ ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.